ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆ, ಡಿನ್ನರ್ ಪಾಲಿಟಿಕ್ಸ್, ಗೆರಿಲ್ಲಾ ವಾರ್, ಪವರ್ ಶೇರಿಂಗ್ ಫಾರ್ಮುಲಾ ಬಗ್ಗೆ ಮಾತುಕತೆ ಎಲ್ಲದರ ಬೆನ್ನಲ್ಲೇ ಹೊಸ ವರ್ಷದಲ್ಲಿ ಘಟಾನುಘಟಿ ರಾಜಕಾರಣಿಗಳ ಮೊದಲ ಮೀಟ್ ಆಗಿದೆ. ಪ್ರಮುಖವಾಗಿ ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್ ಮೂವರು ಕೂಡ ಹೊಸ ವರ್ಷದಲ್ಲಿ ಮೊದಲ ಮೀಟ್ ಮಾಡಿದ್ದಾರೆ. ಅಂದ್ರೆ ಮೊದಲ ಭೇಟಿ ಆಗಿದೆ. ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್, ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು. ಈ ಡಿನ್ನರ್ ಮೀಟಿಂಗ್ ಎಲ್ಲ ರದ್ದಾದ ಮೇಲೆ ಹೆಂಗಾಗತ್ತೆ, ಒಬ್ರೊಬ್ರು ಒಂದೊಂದು ದಿಕ್ಕಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆಗಳಿತ್ತು. ಬಟ್ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲೇ 3 ಜನ ಕೂಡ ಕಾಣಿಸ್ಕೊಂಡಿತ್ತು. ಇವತ್ತು ಆಯೋಜನೆಗೊಂಡಿದ್ದಂತಹ ಪರಮೇಶ್ವರ್ ಅವರ ಡಿನ್ನರ್ ಮೀಟ್ ಕೂಡ ಕ್ಯಾನ್ಸಲ್ ಆದ ಮೇಲೆ ಹೆಂಗೆ ಒಬ್ಬೊಬ್ರು ಮುಖ ನೋಡ್ಕೊಳ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಬಟ್ ಫೈನಲಿ 3 ಜನ ಕೂಡ ಒಟ್ಟಿಗೆ ಬಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಿಗೆ ಕಾಣಿಸ್ಕೊಂಡಿರೋ ವಿಚಾರದ ಬೆನ್ನಲ್ಲೇ ಒಗ್ಗಟ್ಟಿನ ಮಂತ್ರವನ್ನು ನಾವು ಜಪಿಸ್ತಾ ಇದ್ದೀವಿ. ಮಂಥನ ನಮ್ಮ ಪಕ್ಷದ ಒಳಗೆ ಏನೇ ಇರ್ಬೋದು, ಬಟ್ ನಮ್ಮದು ಒಗ್ಗಟ್ಟಿನ ಮಂತ್ರ ಅನ್ನೋದನ್ನ ತೋರಿಸೋದಕ್ಕೆ ಹೊರಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾರೆ. ಸುಕೇಶ್, ತಾತ್ಕಾಲಿಕ ಉಪಶಮನ ಕೆಲಸ ಮಾಡಿದ್ಯಾ? ಹಾಗಾದ್ರೆ 3 ಜನ ಒಟ್ಟಿಗೆ ಬಂದಿದ್ದಾರೆ. ಆಡಳಿತ ಯಂತ್ರದ ಮೇಲೆ ಯಾವುದೇ ಎಫೆಕ್ಟ್ ಬೀರಬಾರ್ದು ಅಂತ ಹೇಳಿದ್ರೆ, ಸರ್ಕಾರ ಸುಗಮವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಕೆಲವು ಪಾಸ್ಚರಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೇನು ಮಾಹಿತಿ ಸಿಗ್ತಾ ಇದೆ, ಇದನ್ನು ಯಾವ ರೀತಿ ವ್ಯಾಖ್ಯಾನಿಸಬಹುದು? ಮಮತಾ, 3 ಜನಕ್ಕೂ ಕೂಡ ಅನಿವಾರ್ಯತೆ ಇದ್ದಂತೆ ಕಾಣಿಸ್ತಾ, ಯಾಕಂದರೆ ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನು ಇನ್ವೈಟ್ ಮಾಡಿರ್ತಾರೆ. ಹಾಗಾಗಿ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರು ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಸಿಎಂ ಮತ್ತು ಡಿಸಿಎಂ ನಡುವೆ ಅಂದರೆ ಸಿಎಂ ಡಿಸಿಎಂ ಅವರ ವಿದೇಶ ಪ್ರವಾಸ ಸಂದರ್ಭದಲ್ಲಿ ನಡೆಸಿದಂಥ ಡಿನ್ನರ್ ಮೀಟಿಂಗ್, ತಮ್ಮ ಆಪ್ತ ಸಚಿವರ ಜೊತೆ ನಡೆಸಿದಂಥ ಮೀಟಿಂಗು, ಪವರ್ ಶೇರಿಂಗ್ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಅಂತಲೇ ವ್ಯಾಖ್ಯಾನವಾದಂಥ ಹಂತದಲ್ಲಿ ಸಹಜವಾಗಿ ಆ ಘಟನೆ ಆದ ನಂತರದಲ್ಲಿ ಇಬ್ಬರು ಇವತ್ತು ಮುಖಾಮುಖಿಯಾಗಿರುವಂಥದ್ದು ಕೆಲವು ದಿನಗಳ ನಂತರದಲ್ಲಿ. ಅದು ಒಂದು ಹಂತ. ಮತ್ತು ಇವತ್ತಿಗೆ ಏನು ಡಿನ್ನರ್ನ ಅರೇಂಜ್ ಮಾಡಲಾಗಿತ್ತು, ಅದು ದಲಿತ ನಾಯಕರ, ಶಾಸಕರುಗಳ ಡಿನ್ನರ್, ಅದನ್ನು ಕ್ಯಾನ್ಸಲ್ ಮಾಡಿಸಲಾಯಿತು. ಅದು ಎಲ್ಲೊಂದು ಕಡೆ ಪರಮೇಶ್ವರ್ ಅವರ ಈ ನಡೆಯ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಂಥವ್ರು ಡಿಸಿಎಂ, ಡಿ ಕೆ ಶಿವಕುಮಾರನ ಕಾರಣಕ್ಕಾಗಿ ಸಹಜವಾಗಿ ಇಬ್ಬರ ನಡುವೆ ಮತ್ತೊಂದು ರೀತಿಯ ಮುಜುಗರದ ಸನ್ನಿವೇಶ ಇತ್ತೇನೋ ಅನ್ನುವಂಥದ್ದು. ಆದರೆ ಅನಿವಾರ್ಯವಾಗಿ ಪ್ರೋಟೋಕಾಲ್ನ ಫಾಲೋ ಮಾಡಲೇಬೇಕಾಗಿ ಎಲ್ಲರೂ ಒಟ್ಟಾಗಿರೋದ್ರಿಂದ ಯಾವುದೇ ಮುಜುಗರವನ್ನು ತೋರಿಸಿಕೊಳ್ಳದೆ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಯಾಕಂದರೆ ಒಂದು ಕಡೆ ಸಿಎಂ ವರ್ಸಸ್ ಡಿಸಿಎಂ, ಮತ್ತೊಂದು ಕಡೆ ಡಿಸಿಎಂ ವರ್ಸಸ್ ಹೋಮ್ ಮಿನಿಸ್ಟರ್, ಈ ರೀತಿಯ ಒಂದು ರೀತಿಯ ತಿಕ್ಕಾಟ ಇದ್ದರೂ ಕೂಡ ಅದೆಲ್ಲವನ್ನು ಬದಿಗಿಟ್ಟು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ 3-4 ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಕೂಡ. ಬಹುಶಃ ರಾಜಕಾರಣದ ತಂತ್ರಗಾರಿಕೆಗಳು ತೆರೆಮರೆ ಬೇರೆ ಇರ್ಬೋದು, ಅನಿವಾರ್ಯವಾಗಿ ಕೂಡ ಒಟ್ಟಿಗೆ ಇರಬೇಕಾಗುತ್ತೆ ಇಂಥ ಸಂದರ್ಭಗಳಲ್ಲಿ ಅನ್ನೋದನ್ನ ಬಹುಶಃ ಎಲ್ಲ ನಾಯಕರುಗಳು ಒಟ್ಟಾಗಿ ಸಾಬೀತುಪಡಿಸಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.